ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಆರ್ ಪಿ ಸೆಲ್ ಫ್ಯಾಮಿಲಿ. ನಾನಿವತ್ತು ಅಕ್ಕಿ ತಟ್ಟೆ ಇಡ್ಲಿ ಮತ್ತು ವಡೆ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ. ಈ ಗ್ಲಾಸ್ ಅಳತೆಯಲ್ಲಿ 2 ಲೋಟದಷ್ಟು ರೇಷನ್ ಅಕ್ಕಿನ ಇಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಇದಕ್ಕೆ 1 ಬಟ್ಲಷ್ಟು ಉದ್ದಿನಬೇಳೆ ಸೇರಿಸಿ 1-2 ಸಲ ನೀಟಾಗಿ ತೊಳೆದು ನೀರು ಹಾಕಿ ನೆನೆಸಿಟ್ಕೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಮೆಂತ್ಯನ ಹಾಕಿ ಒಂದು 5ರಿಂದ 6 ಅವರು ನೆನೆಸಿಡ್ತಾ ಇದ್ದೀನಿ ಅಕ್ಕಿನ. ಒಂದು ಬಟ್ಲಷ್ಟು ಸಬ್ಬಕ್ಕಿ ಕೂಡ ಒಂದು ಅರ್ಧ ಗಂಟೆ ರುಬ್ಬೋಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ನೆನೆಸಿದರೆ ಸಾಕು. ಸೇಮ್ ಅಳತೆಯಲ್ಲೇ ನಾನು 1 ಬಟ್ಲಷ್ಟು ಹಾಕಿ ನೆನೆಸಿಟ್ಕೊಂಡಿದ್ದೀನಿ. ಇದು ಒಂದು ಸ್ಟೀಲ್ ಬಟ್ಲಲ್ಲಿ 1 ಬಟ್ಲಷ್ಟು ಅನ್ನ ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ರುಬ್ಬೋಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ನೆನೆಸಿಕ್ಕಿದ್ರೆ ಸಾಕು ಸಬ್ಬಕ್ಕಿನ. 1-2 ಹಿಡಿಯಷ್ಟು ಅವಲಕ್ಕಿ ಕೈ ಅಳತೆಯಲ್ಲೇ ಹಾಕಿ ನೆನೆಸಿಟ್ಟಿದ್ದೀನಿ. ಒಂದು 10 ನಿಮಿಷ ನೆನೆಸಿದರೆ ಸಾಕು. ಅವಲಕ್ಕಿ ಕೂಡ ರುಬ್ಬೋಕ್ಕಿಂತ ಮುಂಚೆ ಇದೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸಬ್ಬಕ್ಕಿ ಕೂಡ ಹಾಕ್ತಾಯಿದ್ದೀನಿ. ಇದು ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಕ್ಕಿ ಜೊತೆ. ಇದನ್ನು ರುಬ್ಕೊತಾ ಇದ್ದೀನಿ. ಇದಕ್ಕೆ ಜಾಸ್ತಿ ನೀರು ಹಾಕಿ ರುಬ್ಕೊಬಾರ್ದು, ಹಾಗೆ ಸಣ್ಣಗೆ ಅಥವಾ ನುಣ್ಣಗೆ ರುಬ್ಕೊಬಾರ್ದು. ಸ್ವಲ್ಪ ತರಿಯಾಗಿ ರುಬ್ಬಬೇಕು. ಇಡ್ಲಿಗೆ ಆಗಿರೋದ್ರಿಂದ ರವೆ ಥರನೇ ರುಬ್ಕೊಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ರುಬ್ಕೊತಾ ಇದ್ದೀನಿ. ರುಬ್ಬಿರೋದು ನೋಡಿ ಈ ಗಟ್ಟಿಯಾಗಿದೆ. ಈ ಥರ ತರಿಯಾಗಿರಬೇಕು, ರವೆ ಥರ. ಇದೇ ಥರ ಎಲ್ಲ ಅಕ್ಕಿನೂ ರುಬ್ಕೊಂಡಿದ್ದೀನಿ. ನೋಡಿ ಹಿಟ್ಟು ಇಷ್ಟ ಆಗಿದೆ, ಗಟ್ಟಿಯಾಗಿ ರುಬ್ಬಿದ್ದೀನಿ. ಇದನ್ನು ನೈಟು ರುಬ್ಬಿ ಇಟ್ಟಿದ್ದೀನಿ. ಹಾಗೆ ನೋಡಿ ಬೆಳಗ್ಗೆ ಕೂಡ ತೋರಿಸ್ತಾ ಇದ್ದೀನಿ. ಹಿಟ್ಟು ಉಬ್ಕೊಂಡಿದೆ. ಇದಕ್ಕೇನು ಸೋಡಾ ಮಿಕ್ಸ್ ಮಾಡಿಲ್ಲ. ಇದಕ್ಕೆ 1.5 ಟೇಬಲ್ ಸ್ಪೂನಷ್ಟು ಸಣ್ಣ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಸ್ಪೂನಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಉಪ್ಪು ಹಾಕಿ ಆದಮೇಲೆ ಸ್ವಲ್ಪ ಗಟ್ಟಿಯಾಗಿದೆ, ಅದಕ್ಕೋಸ್ಕರ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿದ್ದೀನಿ. ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಮಿಕ್ಸ್ ಆಗಿ ಒಂದು 5 ನಿಮಿಷ ಆದಮೇಲೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ಥರ ಹದದಲ್ಲಿ ಇರಬೇಕು. ಅದಾದಮೇಲೆ ನೋಡಿ ತಟ್ಟೆಗೆ ಹಾಕ್ತಾಯಿದ್ದೀನಿ, ಅಥವಾ ಪ್ಲೇಟು ಅಥವಾ ತಟ್ಟೆ ಸ್ಟ್ಯಾಂಡ್ ಇರುತ್ತಲ್ಲ ಇಡ್ಲಿದು, ಅದಕ್ಕೆ ಹಾಕಿದರೆ ಸಾಕು. 1.5 ಸೌಟ್ ಹಾಕ್ತಾಯಿದ್ದೀನಿ ನಾನು. ನೋಡಿ ಈ ಥರ ಸ್ಪ್ರೆಡ್ ಆಗುತ್ತೆ ಒಂದು ಸ್ವಲ್ಪ ಶೇಕ್ ಮಾಡಿದರೆ. ಇದು ಸ್ಟ್ಯಾಂಡಿಗೆ ಜೋಡಿಸಿ 1-2 ಗ್ಲಾಸು ನೀರು ಹಾಕಿ ಇಡ್ಲಿ ಕುಕ್ಕರಿಗೆ ಪ್ಲೇಟ್ ಹಾಕಿ ಮುಚ್ಚಿದ್ದೀನಿ. ಇದನ್ನು ಒಂದು 7ರಿಂದ 8 ನಿಮಿಷ ಬೇಯಿಸಿದರೆ ಸಾಕು ಮೀಡಿಯಮ್ ಫ್ಲೇಮಲ್ಲಿ. ಅದೇ ಥರ ಕಾಯಿಗೆ ರೆಡಿ ಮಾಡ್ಕೊಂಡಿದ್ದೆ. ಚಟ್ನಿಗೆ ಕಾಯಿ ಮತ್ತು ಬಿಳ್ಗಡಲೆ, 2 ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಹುರಿದಿಟ್ಕೊಂಡಿದ್ದೆ ಒಂದು 8ರಿಂದ 10, ಸ್ವಲ್ಪ ಕಲ್ಲುಪ್ಪು, ನೀರು ಹಾಕಿ ರುಬ್ಕೊತಾ ಇದ್ದೀನಿ. ನೋಡಿ
ಇಡ್ಲಿ ಬೆಂದಿದೆ. ಹಾಗೆ ವಡೆ ಕೂಡ ರೆಡಿ ಮಾಡಿಟ್ಕೊಂಡಿದ್ದೀನಿ. ರುಬ್ಬಿರೋಂಥ ವಡೆಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಕಾಯಿ, ಒಂದೆರಡು ಮೆಣಸಿನ್ಕಾಯಿ, ಕರಿಬೇವು ಕಟ್ ಮಾಡಿ ಹಾಕಿಟ್ಕೊಂಡಿದ್ದೆ. ಇದನ್ನು ನೋಡಿ ಈ ಥರ ಉಂಡೆ ಮಾಡಿಬಿಟ್ಟು ಸೆಂಟ್ರಲ್ಲಿ ಹೋಲ್ ಮಾಡಿ ಎಣ್ಣೆ ಕಾಯೋದಕ್ಕಿಟ್ಟಿದ್ದೆ ಮೊದಲೇ. ಈ ಥರ ಒಂದೊಂದನ್ನೇ ನೀರು ಹಚ್ಕೊಂಡು ಬಿಡಬೇಕು. ನಾನು ಮೊದಲೇ ವಿಡಿಯೋದಲ್ಲಿ ವಡೆ ಕೂಡ ಮಾಡೋದು ತೋರಿಸಿದ್ದೀನಿ ಸಪ್ರೇಟಾಗಿ. ನಾನು ಈಗ ಇಡ್ಲಿ ಜೊತೆ ವಡೆ ಮಾಡ್ತಾಯಿದ್ದೀನಿ, ಅದಕ್ಕೂ ಸ್ವಲ್ಪ ವಿಡಿಯೋನ ತೋರಿಸಿದ್ದೀನಿ ಅಷ್ಟೆ. ನೋಡಿ ಚೆನ್ನಾಗಿ ಬಂದಿದೆ ವಡೆ ಕೂಡ. ನೋಡಿ ತೆಗಿತಾ ಇದ್ದೀನಿ. ಗೋಲ್ಡನ್ ಕಲರಲ್ಲಿದೆ, ಚೆನ್ನಾಗಿ ಬೆಂದಿದೆ. ಇದೇ ಥರ ಎರಡನೇ ಸಲನೂ ಮಾಡ್ತಾಯಿದ್ದೀನಿ. ವಡೆ ಕೂಡ ರೆಡಿ ಆಗೋತ್ತು. ಇಡ್ಲಿನೂ ರೆಡಿ ಇದೆ, ಚಟ್ನಿನೂ ರೆಡಿ ಇದೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.